ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆಗೆ ಪ್ರವೇಶ ಪಡೆಯಲು ಎಕ್ಸಾಮನ್ನು ಬರೆದಿದ್ರಿ, 6ನೇ ತರಗತಿಗೆ ಪ್ರವೇಶ ಪಡೆಯಲು ಎಕ್ಸಾಮನ್ನು ಬರೆದ್ರಿ, ಅವರ ಒಂದು ಅಂತಿಮ ಫಲಿತಾಂಶ, ಅಂತಿಮ ಅರ್ಹತಾ ಪಟ್ಟಿ ಅಥವಾ ರ್ಯಾಂಕಿಂಗ್ ಪಟ್ಟಿ ಅಂತ ಏನು ಹೇಳಿ ಕರಿತೀವಿ, ಅದಷ್ಟೇ ರಿಲೀಸ್ ಆಗಿರುವಂಥದ್ದು. ಓಕೆನಾ. ಸೊ ಇಲ್ಲಿ ಮಾಹಿತಿ ಪುಸ್ತಕವನ್ನು ನಾವು ನೋಡಿದಾಗ ಕ್ರೈಸ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಹಿತಿಯನ್ನು ನೀಡಿದರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಲ್ಲಿ ಮಾಹಿತಿ ಪುಸ್ತಕವನ್ನು ರಿಲೀಸ್ ಮಾಡಿದಾಗ ಅಲ್ಲಿ ಏಪ್ರಿಲ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಂತೇಳಿ ಇತ್ತು. ಅಂದರೆ ಮೊದಲನೇ ಒಂದು ಸೀಟು ಹಂಚಿಕೆ ಪಟ್ಟಿ ಅಂತ ಅಂದರೆ ಎಕ್ಸಾಮ್ ಬರೆದಿರುವಂತಹ ಅಭ್ಯರ್ಥಿಗಳ ಒಂದು ಲೀಸ್ಟ್ ಯಾವಾಗ ಬಿಡ್ತಾರೆ, ಮೊದಲನೇ ಒಂದು ಲೀಸ್ಟ್ ಅಂತ ಹೇಳಿ ಏಪ್ರಿಲ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಂತ ಇತ್ತು. ಸೊ ಇಲ್ಲಿ EMRS ಪ್ರಕ್ರಿಯೆ ಮೊದಲು ಆಗಿರೋದ್ರಿಂದ ಸೊ ಇಲ್ಲಿ ಲೇಟ್ ಆಗುತ್ತೆ. ಓಕೆನಾ. ಯಾವಾಗ ಅಂತ ಅಂದರೆ ಇಲ್ಲಿ ನೋಡ್ಬೋದು ನೀವು, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಅಡ್ಮಿಷನ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಫೈನಲ್ ಆಗಿ ಇದು ಮುಗಿಬೇಕು. ಅದಾದ ಬಳಿಕ ಏನು ಮಾಡ್ತಾರೆ ಅಂತಂದರೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಆಮೇಲೆ 2ನೇ ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ಮೊದಲನೇ ಲೀಸ್ಟು ಡೇಟನ್ನು ಹೇಳ್ರಿ ಅಂತ ಹೇಳಿದ್ರಿ, ಅಪ್ರಾಕ್ಸಿಮೇಟ್ ಇಲ್ಲಿ ಯಾವುದೇ ಒಂದು ಡೇಟನ್ನು ನೀಡಿಲ್ಲ. ಸೊ ನಾವೊಂದು ಅಂದಾಜು ಅಂದರೆ ಸಂಭವನೀಯವಾಗಿ ಹೇಳೋದಾದರೆ ಇದೆಲ್ಲ ಪ್ರಕ್ರಿಯೆ ಮುಗಿಯುವಾಗ ಮೇ ಮೊದಲ ವಾರ ಅಥವಾ 2ನೇ ವಾರ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳ ಒಂದು ಸೆಲೆಕ್ಷನ್ ಅಂತಂದರೆ ಆಯ್ಕೆ ಪಟ್ಟಿ ಪ್ರಕಟ ಆಗುವಂತಹ ಚಾನ್ಸಸ್ ಇದೆ. ಇದು ಸಂಭವನೀಯವಾಗಿರುತ್ತೆ. ಓಕೆನಾ. ಇಲ್ಲಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ಏಕಲವ್ಯ ಮಾದರಿ ವಸತಿ ಶಾಲೆಗಳದ್ದು ಆದ ಬಳಿಕ ಏನು ಮಾಡ್ತಾರೆ, ಕ್ರೈಸ್ ಡಿಪಾರ್ಟ್ಮೆಂಟ್ಗೆ ಅಧೀನದಲ್ಲಿ ಒಳಪಟ್ಟಿರುವಂತಹ ಮೊರಾರ್ಜಿ ವಸತಿ ಶಾಲೆಗಳದ್ದು ಮೊದಲನೇ ಒಂದು ಲೀಸ್ಟ್ ಪಟ್ಟಿಯನ್ನು ಪ್ರಕಟವನ್ನು ಮಾಡ್ತಾರೆ. ಓಕೆನಾ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.